Watch India's largest kids library only on Jio Hotstar. Download the app now. ಜಾಮ್, ನಿನ್ನ ಪ್ಲಾನ್ ಪ್ರಕಾರ ನಾನು 2 ವಸ್ತುನ ರೆಡಿ ಮಾಡಿದ್ದೀನಿ. ನೋಡು, ಮಿಠಾಯಿ ಡಬ್ಬ, ಆಮೇಲೆ ಒಂದು ಕನ್ನಡಕ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಬ್ರದರ್. ನೀನು ಇದುವರೆ ತನಕ ನನಗೋಸ್ಕರ ದೊಡ್ಡ ದೊಡ್ಡ ಕೆಲಸಗಳನ್ನ ಮತ್ತೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು. ಜಾಮ್, ನಾನು ನಿನಗೋಸ್ಕರ ಏನೆಲ್ಲ ಕೆಲಸ ಮಾಡಿದ್ದೀನಿ, ಆದ್ರೂ ನೀನು ಪ್ರತಿ ಸರಿ ನನಗೆ ಮೋಸ ಮಾಡ್ತಾ ಇದೀಯಾ. ಯಾವತ್ತಾದ್ರೂ ನನಗೆ ದುಡ್ಡು ಕೊಟ್ಟಿದ್ಯಾ? ವೈ ಬ್ರದರ್, ಪ್ರತಿ ಅಮಾವಾಸ್ಯೆ ಆದ್ಮೇಲೆ ಹುಣ್ಣಿಮೆ ಬಂದೇ ಬರುತ್ತೆ. ಡೋಂಟ್ ವರಿ, ನಿಮ್ಗೆ ಯಾಕೆ, ನಿಮ್ ದುಡ್ಡು ನಿಮಗೆ ಸಿಗುತ್ತೆ. ನಂಬರ್ 1, ಯಜಮಾನರಿಗೆ ನೋಟಿನ ಕಂತೆಗಳನ್ನ ತೋರಿಸಬೇಕ. ಬ್ರದರ್, ನೋಟ್ ನೋಡಿ ಆನಂದ ಪಡೋದನ್ನ ಬಿಟ್ಬಿಟ್ಟು ಮೊದಲು ಕನ್ನಡದಲ್ಲಿರೋ ಉಪಯೋಗವನ್ನ ತಿಳಿಸಿ ಬ್ರದರ್. ಈ ಕನ್ನಡಕ ನೋಡಿದ್ಯಾ? ಪತ್ಲು ಕನ್ನಡಕ ಇದ್ದಂಗೆ ಇದೆ. ನೀನೇನು ಮಾಡಬೇಕು ಅಂದರೆ ಈ ಕನ್ನಡಕನ ಅವನಿಗೆ ಹಾಕ್ಬಿಟ್ಟು ಅವನ ಕನ್ನಡಕ ನೀ ತಗೊಂಡ್ಬಿಡು. ಈ ಬಟನಲ್ಲಿ ಮೇಲ್ಗಡೆ ಒತ್ತಿದ್ರೆ ಅವನಿಗೆ ಹಸ್ರದ್ದು ಯಾವುದು ಕಾಣಲ್ಲ, ದೂರದ್ದು ಮಾತ್ರ ಕಾಣುತ್ತೆ. ಅಕಸ್ಮಾತ್ ಇದನ್ನೇನಾದ್ರು ನೀನು ಕೆಳಗೆ ಒತ್ತಿದ್ರೆ ಅವನಿಗೆ ಹಸ್ರದ್ದು ಮಾತ್ರ ಕಾಣುತ್ತೆ, ದೂರದ್ದು ಕಾಣೋದೇ ಇಲ್ಲ. ವೆರಿ ಗುಡ್ ಬ್ರದರ್. ಮತ್ತೆ ಈ ಮಿಠಾಯಿಯಿಂದ ಏನಾಗುತ್ತೆ ಪ್ಲೀಸ್ ತಿಳಿಸಿ ಬ್ರದರ್. ಮಿಠಾಯಿನಲ್ಲಿ ಕಬ್ಣ ಮತ್ತೆ ಮ್ಯಾಗ್ನೆಟ್ 2 ಮಿಕ್ಸ್ ಆಗಿದೆ. ಇದು ನೀನಾದ್ರು ನೀನು ಯಾರಿಗಾರು ತಿನ್ನಿಸ್ಬಿಟ್ರೆ ಅದು ಹೋಗಿ ಅಲ್ಲಲ್ಲಿ ಕೂತ್ಕೊಳ್ಳುತ್ತೆ. ಆಗ ನೀನೇನು ಮಾಡ್ಬೇಕು ಗೊತ್ತಾ, ಈ ರಿಮೋಟ್ ತಗೊಂಡು ಬಟನ್ ಒತ್ತಿದ್ರೆ ಸಾಕು, ಮ್ಯಾಗ್ನೆಟ್ಗೆ ಕಬ್ಣ ಅಂಟ್ಕೊಂಡ್ಬಿಡುತ್ತೆ. ಮೈ ಡಿಯರ್ ಬ್ರದರ್, ಸತ್ಯವಾಗ್ಲೂ ಹೇಳ್ತೀನಿ, ನೀವು ಒಳ್ಳೊಳ್ಳೆ ವಸ್ತುಗಳನ್ನೇ ಕೊಟ್ಟಿದ್ದೀರಾ. ಇದೇ ಖುಷಿಲಿ ತಗೊಳ್ಳಿ, ಮಿಠಾಯಿ ತಿನ್ನಿ ನೀವುನು. ಬ್ರದರ್, ಎಷ್ಟು ದುಡ್ಡು ಅಂತ ಹೇಳಿಲ್ವಲ್ಲ ನೀವು? ಹೇಳಿ ಎಷ್ಟಾಗಿದೆ ಅಂತ ದಯವಿಟ್ಟು ಹೇಳಿ ಪ್ಲೀಸ್. ಸಂಕೋಚ ಪಟ್ಕೊಳ್ಳಿ, ದಯವಿಟ್ಟು ಹೇಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಕೊಡ್ತೀನಿ, ತಗೊಳ್ಳಿ ಪ್ಲೀಸ್, ಹೇಳಿ. ಸರಿ, ತಾವು 10 ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದೀರಾ? ಅವ್ರಿಗೆ 10 ರೂಪಾಯಿ ಬೇಕಂತೆ. ಅದೇ 10 ರೂಪಾಯಿ ಕೇಳ್ತಿದ್ದೀರಿ ತಾನೇ? ತಗೊಳ್ಳಿ ಪ್ಲೀಸ್, ತಗೊಳ್ಳಿ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ತಗೊಳ್ಳಿ ಸರ್. ಹಲೋ ಮೋಟು, ತಗೋ ಮಿಠಾಯಿ ತಿನ್ನಪ್ಪ. ಮಿಠಾಯಿ ಬೇಡವಾ? ಓಲಿ ಬಿಡು, ನಾನೇ ತಿಂತೀನಿ. ಏನ್ ಜಾನ್, ಸ್ವೀಟ್ ನನಗೆ ಕೊಡ್ತಾನೆ, ಆ ಕಡೆ ತಿರ್ಕೊಂಬಿಟ್ಟಿಲ್ಲ ಯಾಕಪ್ಪ? ಏನಿಲ್ಲ, ಇವತ್ತು ನನ್ನ ಹ್ಯಾಪಿ ಬರ್ಡೇ, ಹುಟ್ಟಿದ್ದಿನ, ಅದಕ್ಕೆ ನಿಮ್ಗೆಲ್ಲರಿಗೂ ಸ್ವೀಟ್ ಕೊಡೋಣ ಅಂತ ಪ್ರೀತಿಯಿಂದ ಬಂದೆ. ನೀನು ನೋಡಿದ್ರೆ ನನ್ನ ಕಳ್ಳ ಅಂತೀಯಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು. ನಿನಗೆ ಬೇಡ ಅಲ್ವಾ? ಓಕೆ ಸಾರಿ ಜಾನ್, ಹಂಗೆಲ್ಲ ಏನ್ ತಿಳ್ಕೊಬೇಡಪ್ಪ. ಕಳ್ತನ ಮಾಡೋದು ಮಹಾ ಪಾಪ. ಆದ್ರೂ ಇವತ್ತು ನಿನ್ನ ಬರ್ಡೇ ಅಲ್ವಾ? ಓಕೆ, ಮಿಠಾಯಿ ತಿಂತೀನಿ. ಹ್ಯಾಪಿ ಬರ್ಡೇ ಜಾನ್, ಹ್ಯಾಪಿ ಬರ್ಡೇ. ಕೊಡು ಮಿಠಾಯಿ ಕೊಡು. ಇಲ್ಲ ನಿನಗೆ ಗೊತ್ತೇನಪ್ಪ ಪಲ್ಟಿರಮ್ಮ, ಪತ್ಲುಗೆ 10 ಕೋಟಿ ಲಾಟ್ರಿ ಹೊಡೆದಿದ್ಯಂತೆ. ಇದು 10 ಊರ್ಗೂ ಗೊತ್ತಾಗಿದೆಯಪ್ಪ ವಿಷಯ. ನಿನಗೆ ಗೊತ್ತಿಲ್ಲ. 10 ಕೋಟಿ ಲಾಟ್ರಿ ಬರ್ತಿದ್ದಂಗೆ ಅವ್ರ ಅದೃಷ್ಟನೇ ಕುಲಾಯಿಸಿದ್ಯಪ್ಪ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ? ಅವನು ಮುಟ್ಟಾಳ ಮೋಟು ಸ್ನೇಹನ ಬಿಟ್ಬಿಡ್ತಾನಂತಪ್ಪ. ಏನ್ ಹೇಳು, ಈ ಮೋಟು ಎಲ್ಲಾ ಕಡೆನೂ ಗೂಬೆ ಆಗ್ತಾನೆ ಇರ್ತಾನೆ, ಪತ್ಲು ಮಾತ್ರ ಎಲ್ಲ ಕಡೆ ಗೆಲ್ತಾ ಇರ್ತಾನೆ. ಇನ್ಮೇಲೆ ಮೋಟು ಪತ್ಲು ಸವಾಸ ನಮ್ಗಿರೋದಿಲ್ಲ. ಇನ್ಮೇಲೆ ಸಣ್ಣ ಕೆಲ್ಸಕ್ಕೂ ಮೋಟು ಯಾರ ಚಿಲ್ಡ್ರೆ ಕಾಸು ಕೇಳ್ತಾ ಇರ್ಬೇಕು. ಕಾಸ್ಗೋಸ್ಕರ ಸ್ನೇಹನೇ ಬಿಡೋದು ಯಾವ ನ್ಯಾಯ ಹೇಳು? ಛೇ,
ನಾನೀಗ ಪತ್ಲು ಮುಂದೆನೆ ಹೋಗ್ತೀನಿ, ನೋಡೋಣ ಅವನ್ ನನ್ನ ಇಗ್ನೋರ್ ಮಾಡ್ತಾನೋ ಇಲ್ವೋ ಅಂತ. ಪತ್ಲು ಕನ್ನಡಕ ಬಂದ್, ಮೋಟು ಬಾಯಿ ಬಂದು. ಏಯ್, ಇದೇನಪ್ಪ ಇದು? ಎಲ್ಲ ನನಗೆ ಮಂಜು ಮಂಜ ಕಾಣ್ತಿದೆ. ಏನಾಗಿದೆಯಪ್ಪ ಇದಕ್ಕೆ? ಅಯ್ಯ, ಏನು ಕಾಣ್ತಿಲ್ವೇ? ಈಗ ಕನ್ನಡಕನು ಕಾಡೋಂಗ್ ಮಾಡ್ತೀನಿ, ಮೋಟು ಬಾಯಿನೂ ಮಾತಾಡೋಂಗ್ ಮಾಡ್ತೀನಿ. ಈಗ ಕಾಣ್ತಾ ಇದೆಯಲ್ಲಪ್ಪ, ಫಸ್ಟ್ ಚೆಕಪ್ ನನ್ನ ಬೇಕು ಅಂತಾನೆ ಇಗ್ನೋರ್ ಮಾಡ್ತಾ ಇದ್ದಾನೆ. ಐ ಮೋಟು, ಯಾಕೆ ಹಿಂಗೆ ಅಳ್ತಾ ಇದೆಯಾ? ಯಾಕೆ ನೋಡು, ಸ್ವಲ್ಪ ನಿಧಾನಕ್ಕಳು. ನಿನ್ನ ಅಳುವಿಂದ ನಿನ್ ಕಣ್ಣೀರಿಂದ ಮಳೆ ಸುರಿತಾ ಇದೆ. ಪ್ಲೀಸ್ ನನಗೆ ಹೇಳು, ಏನಾಯ್ತು ಅಂತ. ಏನಾಯ್ತು ದಯವಿಟ್ಟು ಪ್ಲೀಸ್ ಹೇಳು. ಕಮಾನ್ ಟೆಲ್ ಮೀ. ಸಿಂಗಂ ಸರ್, ನಾನಂತೂ ನಂಬೋದಿಲ್ಲ. ಪತ್ಲು ದುಡ್ಡುಗೋಸ್ಕರ ಯಾವತ್ತೂ ಆತರ ಮಾಡೋದೇ ಇಲ್ಲ. ಆದ್ರೂ ನೀ ಹೇಳ್ತಾ ಇದೀಯ ಅಂತ. ಓಕೆ, ಚೆಕ್ ಮಾಡೋಣ. ಕಮಾನ್ ನಡೀರಿ ಸರ್. ಮೋಟು, ನೀನ್ ಹೋಗಿ ರೋಡ್ ಮೇಲೆ ಮಲ್ಕೊಂಬಿಡು. ನೋಡೋಣ ಪತ್ಲು ನಿನ್ಗೆ ಯಾವ ರೀತಿ ಇಗ್ನೋರ್ ಮಾಡ್ತಾನೆ ಅಂತ. ಮೋಟು ಚಡ್ಡಿ ಜಾಸ್ತಿ ಕಣ್ಣೆ ಕುಚಿಕೋ, ಇವಕ್ಕಿಂತ ಜಾಸ್ತಿ ಕಣ್ಣೆ ಬಂದು. ಮೋಟು ಬಾಯಿ ಬಂದು. ಅಯ್ಯಪ್ಪ, ಇದೇನು ಬಂದ? ನನ್ನ ಬಾಯಿಗೆ ಆವಾಗ ಏನೇನಾಗ್ಬಿಡ್ತೋ ಗೊತ್ತಿಲ್ವಲ್ಲಪ್ಪ. ಅಯ್ಯಪ್ಪ, ಮೋಟು ಹೇಳಿದ್ದು ಕರೆಕ್ಟ್ ಆಗಿದೆ. ಪತ್ಲು ಮೋಟುನ ಇಗ್ನೋರ್ ಮಾಡ್ತಾನೆ ಇದ್ದಾನೆ. ಮೋಟು ನೋಡಿದ್ರ ಚಿಂಗಂ ಸರ್, ನನ್ನ ಜಿಗ್ರಿ ದೋಸ್ತ್ ಬರೀ 10 ಕೋಟಿಗೋಸ್ಕರ ಎಷ್ಟು ಬದಲಾಗ್ಬಿಟ್ಟಿದ್ದಾನೆ ಅಂತ. ನನ್ನ ಕಡೆ ನೋಡೋದಿರ್ಲಿ ಸರ್, ನನ್ನ ಬೆನ್ ಮೇಲೆ ತುಳಿದು ಆಗಾಗ ಹತ್ಕೊಂಡು ಹೋಗ್ತಾ ಇರ್ತಾನೆ. ಮೋಟು ಕಂಟ್ರೋಲ್. ನನಗೆ ನಂಬಕ್ಕೆ ಆಗ್ತಿಲ್ಲ, ಪತ್ಲು ಹೀಗೆಲ್ಲ ನಾಟಕ ಆಡ್ತಾನ ಅಂತ. ನೋ, ನಮ್ ದೊಡ್ಡಣ್ಣ ಡಾಕ್ಟರ್ ಹತ್ರ ಹೋಗಿ ಪತ್ಲು ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಡಾಕ್ಟ್ರಣ್ಣ, ಒಂದ್ಸರಿ ನಾನು ಕರ್ನಾಟಕನ ಚೆಕ್ ಮಾಡೋಕರುವೆ, ಒಂದೊಂದ್ಸರಿ ಹಸಿರು ಕಾಣುತ್ತೆ, ಇನ್ನೊಂದ್ಸರಿ ದೂರದ್ ಕಾಣುತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಎಲ್ಲ ಎಡು ಬೀಳ್ತೀನಿ ಅಂತ ಭಯ ಆಗ್ತಿದೆ ನನಗೆ. ಬಂಡೆ ಮೇಲೆ ಹತ್ಕೊಂಡ್ ಬಂದ್ಬಿಟ್ನಪ್ಪ. ಲಮೋಟು, ಬೆಳಿಗ್ಗೆಯಿಂದ ಎಲ್ಲಿ ಕಳೆದೋಗಿದ್ದೆ ನೀನು? ಎಲ್ಲಿ ಕಳ್ದಾಗಿದ್ನ? ವಿಶ್ವಾಸಘಾತಕ, ಮೋಸಗಾರ, ಜಿಪಣ. ಗಸಿಟರಮ್ಮ, ಜಿಪಣಂಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಗ್ರೀಡಿ. ಗ್ರೀಡಿ. ಮತ್ತೆ ಚಿಂಗಂ ಸರ್, ನೀವೇನ್ ಹೇಳ್ತೀರಾ? ನಂಬಿಕೆ ದ್ರೋಹಿ. ನಂಬಿಕೆ ದ್ರೋಹಿ. ನೀನ್ ಇಷ್ಟರಲ್ಲಿ ನೋಡ್ಕೊಂಡು ಬೈಯೋದ್ ಬಿಟ್ಬಿಡು. ನಾನೇನ್ ಮಾಡಿದೆ ಅದನ್ನ ಹೇಳ ಮೊದ್ಲು. ಏನ್ ಮಾಡ್ದೇನಾ? ನಿನಗೆ 10 ಕೋಟಿ ಲಾಟ್ರಿಲ್ ಬಂತು, ಅದ್ರ ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಬಿಟ್ಟೆ ನೀನು. ಬಟ್ ನನಗೆ 10 ಕೋಟಿ ಲಾಟ್ರಿ ಯಾವಾಗಪ್ಪ ಬಂತು? ಈ ವಿಷಯ ನನಗೆ ಗೊತ್ತಿಲ್ವಲ್ಲ. ಏನ್ ಹೇಳ್ತಿದ್ಯಾ ನೀನು? ಏನ ಈ ವಿಷಯ 50 ಕಿಲೋಮೀಟರ್ ದೂರದಲ್ಲಿರೋ 20 ಹಳ್ಳಿ ಜನಗಳಿಗೂ ಗೊತ್ತಾಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ ಅಂತ್ಯಾ? ಅಯ್ಯಮ್ಮ, ನಾನ್ ನೋಡ್ದೆ ಮೋಟು ರಸ್ತೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ನೀನ್ ಅವನ್ನ ಎದ್ದೇಳ್ಸೋದ್ ಬಿಟ್ಟು ಅವನ್ ಬೆನ್ ಮೇಲೆ ಕಾಲಿಡ್ಕೊಂಡು ನಡ್ಕೊಂಡು ಹೋದೆ. ಆಗ ನಾನೇ ಅಲ್ಲಿದ್ದೆ. ಅಯ್ಯೋ ಮೋಟೋ, ನಾನು ಅಟ್ಟಿ ಲೆಕ್ಕಪ್ಪನ ಮೇಲೆ ನಾಳೆ ಮಾಡಿ ಹೇಳ್ತೀನಪ್ಪ. ನನಗೆ ಯಾವ 10 ಕೋಟಿ ಲಾಟ್ರಿನೂ ಹೊಡೆದಿಲ್ಲ ಕಣೋ. ಯಾರೋ ನಿನ್ನ ಗೂಬೆ ಮಾಡ್ತಿದ್ದಾರೆ ಗೊತ್ತಾ? ಲೇ, ಅಕಸ್ಮಾತ್ ನಾನು ನಿನ್ನ ಇಗ್ನೋರ್ ಮಾಡಿದೆ ಅನ್ಕೋ, ನೀನ್ ಯಾಕೋ ನನ್ನ ಆಬಾಲೆ ಕೇಳಿಲ್ಲ? ನನಗೆ ಗೊತ್ತಿಲ್ಲ, ಬೆಳಗ್ಗೆಯಿಂದ ಆವಾಗ ನನ್ನ ಬಾಯಿ ಬಂದಾಗ ಹೋಗ್ತಾ ಇತ್ತು. ನನಗೆ ಮಧ್ಯದಲ್ಲಿ ಏನು ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ. ಏನು ನೀನು ನಾನು ಕರಿಬೇಕು ಅಂದಾಗಲೆಲ್ಲ ನಿನ್ನ ಬಾಯಿ ಬಂದಾಗ್ಬಿಡುತ್ತಾ? ಲೇ, ನನಗೂ ಹಾಗೆ ಆಗುತ್ತೆ ಕಣೋ. ಆವಾಗ ದೂರದ್ ಕಾಣುತ್ತೆ, ಇಲ್ಲ ಹತ್ರದ್ ಕಾಣುತ್ತೆ. ಡಾಕ್ಟರ್ ಚಟ್ಕ, ಒಂದು ನಾನು ಕನ್ನಡಕ ಚೆಕ್ ಮಾಡು, ಇಲ್ಲ ಮೋಟು ಬಾಯಿನ ಚೆಕ್ ಮಾಡು. ಹೊಗೆ ಹಾಕೊಂಡಿರೋ ನಮ್ಮ ಪೇಷಂಟ್ಗಳ ಮೇಲೆ ಕಣಪ್ಪ. ಮೋಟು ಬಾಯಿನಲ್ಲಿ ಈ ಮ್ಯಾಗ್ನೆಟ್ ಕಬ್ಣ 2 ಸೇರ್ಕೊಂಡ್ಬಿಟ್ಟಿದ್ಯಪ್ಪ. ಯಾರು ಬೇಕಾದ್ರೂ ಇದನ್ನ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದು. ನೀನ್ ಕನ್ನಡಕನು ಹಾಗೆ ಇರುತ್ತಪ್ಪ, ಕುಡಿಲಿ. ಇದು ವಿಷನ್ ಕಂಟ್ರೋಲ್ ಅಲ್ಲಿ ಇದೆಯಪ್ಪ. ಯಾರು ಆ ಬಟನ್ ಅನ್ನ ಒತ್ತುತ್ತಾರೋ ಅವಾಗ ಹಸಿರು ಕಾಣುತ್ತೆ, ಇಲ್ಲ ಇನ್ನೊಂದು ಬಟನ್ ಒತ್ತಿದ್ರೆ ದೂರ ಕಾಣುತ್ತಪ್ಪ. ಇದೇನ್ ನಿಂದೇನ ಪತ್ಲು ಕನ್ನಡಕ? ಅಯ್ಯಪ್ಪ, ಏನೋ ಡಬಲ್ ಟ್ರಬಲ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಪತ್ಲು, ಈ ಕನ್ನಡಕ ಹಾಕೊಂಡು ನೋಡಪ್ಪ, ನಿನ್ಗೇನಾದ್ರು ಕಾಣುತ್ತ ಅಂತ.
ಮೊದಲು ಸಮೋಸ ಇದೆಯೇನಾ? ಮೋಟು ಏನ್ ಮಾಡ್ತಿದ್ಯಾ? ನಮ್ಮನ್ನ ಹೊರಗಡೆ ಹಾಕೋ. ಸಿಂಗಂ ಸರ್ ಹೆಲ್ಪ್. ಡಾಕ್ಟರ್ ಅಣ್ಣ ಬ್ಯಾಟಲ್ ಇದೆ, ನಾನು ಕ್ರಿಕೆಟ್ ಆಡ್ಬೇಕು ಇವಾಗ. ಅಯ್ಯೋ ಬೇಡ ದಿಲ್ಸಪ್ಪ, ಬೌಂಡ್ರಿನ ಹೊಡೆದ್ಬಿಟ್ಟೆ, ಸಿಕ್ಸರ್ ಹೊಡೆದ್ಬಿಟ್ಟೆ, ಸೆಂಚುರಿನ ಹೊಡೆದ್ಬಿಟ್ಟೆ, ಮ್ಯಾಚ್ ಬಂದ್ ಮಾಡಪ್ಪ, ನೀನೇ ಗೆದ್ಬಿಟ್ಟೆ. ಅಯ್ಯೋ ನನ್ಗೀಗ ಹಾಕಿ ಆಡ್ಬೇಕು ಅನಿಸ್ತಾ ಇದೆ. ಸರ್, ನಮ್ಮನ್ನ ಜೈಲ್ಗೆ ಹಾಕ್ಬಿಡಿ, ಇಲ್ಲಾಂದ್ರೆ ಮೋಟೆ ಬಂದು ಎಲ್ಲ ಆಟನು ಇಲ್ಲೇ ಆಡ್ಬಿಡ್ತಾನೆ. ನಾನೀಗೇನು ಬಂದ್ ಮಾಡಲ್ಲ, ನಾನೇ ಜೈಲ್ನಲ್ಲಿ ಬಂದಾಗ್ಬಿಡ್ತೀನಿ ಸರ್. Watch India's largest kids library only on Geo Hotstar. Download the app now.